ಈ ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಯಾಕಂದ್ರೆ ಇವತ್ತು ಕೂಡ ವಿಮಾನಗಳ ಹಾರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗಲಿದೆ. ಹಾಗಾಗಿ ಮತ್ತೆ ಪ್ರಯಾಣಿಕರ ಆಕ್ರೋಶ ಭುಗಿಲೇಳ್ತಾ ಇದೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಮತ್ತೆ ವ್ಯತ್ಯಯ, ಪ್ರಯಾಣಿಕರ ಪರದಾಟ ಮತ್ತೆ ಮುಂದುವರಿತಾ ಇದೆ. ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಕನ್ನಡಿಗರು ಪರದಾಡ್ತಿದ್ದಾರೆ. ಬೆಂಗಳೂರಿಗೆ ವಿಮಾನಗಳು ಇಲ್ಲದೆ 20 ಕನ್ನಡಿಗರ ಪರದಾಟ ಆಗ್ತಾ ಇದೆಯಂತೆ. ಚಿಂತಾಮಣಿ ಸೇರಿ ಬೆಂಗಳೂರಿನ ಹಲವು ಕನ್ನಡಿಗರು ಈ ಕ್ಷಣಕ್ಕೂ ಕೂಡ ಪರದಾಡ್ತಿದ್ದಾರೆ. ಫ್ಲೈಟ್ಗಳು ಸಿಗದೆ ಇನ್ನೂ ಒಂದು ವಾರ ಫ್ಲೈಟ್ಗಳು ಇಲ್ಲ ಅಂತಿದ್ದಾರಂತೆ ಇಂಡಿಗೋ ಸಿಬ್ಬಂದಿ. ಇಂಡಿಗೋ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಟ್ಲೀಸ್ಟ್ ಇದ್ರ ಬಗ್ಗೆ ಫಸ್ಟೇ ಇನ್ಫಾರ್ಮೇಶನ್ ಕೊಡಬೇಕಲ್ವಾ? ಬುಕ್ಕಿಂಗ್ ಆಗಿದೆ, ಫ್ಲೈಟ್ಗಳು ಇರುತ್ತೆ ಅಂತ ಬರ್ತಾರೆ, ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಹಿಂಗಾಗಿ ನಾವು ಹೆಂಗ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರವಾಸ, ಬಿಸ್ನೆಸ್ ಸೇರಿ ಹಲವು ಕಡೆ ಹೋಗಬೇಕು ಅನ್ನೋ ಕಾರಣಕ್ಕೆ ಫ್ಲೈಟ್ಗಳು ಬುಕ್ ಆಗಿತ್ತಂತೆ. ವಾಪಸ್ ಈಗ ಬೆಂಗಳೂರಿಗಾದ್ರೂ ಬರಬೇಕು ಅಂದ್ರೆ ಅಲ್ಲೂ ಕೂಡ ಫ್ಲೈಟ್ಗಳು ಸಿಗದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದು ಕನ್ನಡಿಗ ಪ್ರಯಾಣಿಕರ ಪರದಾಟ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ. ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ. ನಾಳೆ ಇದೆ ಇಲ್ಲ, ನಾಳುತ್ತೆ ಇದೆ, ನಾಳುತ್ತನೂ ಇಲ್ಲ, ಅಕಾಮಿಡೇಷನು ಕೊಡ್ತಿಲ್ಲ, ರೀಫಂಡು 7 ದಿನಕ್ಕೆ ಆಗುತ್ತಂತೆ. ಈಗ ತುಂಬ ಜನ ಕ್ರೆಡಿಟ್ ಕಾರ್ಡ್ಸಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರು ಅಮೌಂಟಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರ ಹತ್ರ ₹1. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಡಿಸೆಂಬರ್ 8ರ ತನಕ ಇಂಡಿಗೋ ಫ್ಲೈಟ್ ಬುಕ್ ಮಾಡಲೇಬೇಡಿ, ಯಾಕಂದ್ರೆ ಫ್ಲೈಟ್ಗಳು ಸಿಗಲ್ಲ. 500ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗುವ ಸಾಧ್ಯತೆ ಇದೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಮತ್ತಷ್ಟು ವ್ಯತ್ಯಯ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಪ್ರಯಾಣಿಕರನ್ನ ಅಲರ್ಟ್ ಮಾಡ್ತಿದ್ದೀವಿ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಈಗಲೂ ಕೂಡ ಮುಂದುವರಿತಾ ಇದೆ. ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಾ ಇಲ್ಲಿನ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಡಿಸೆಂಬರ್ 10ರ ನಂತರ ಸಮಸ್ಯೆ ಬಗೆಹರಿಸುವ ಭರವಸೆಯಂತೆ ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಈ ರೀತಿ ಶಾಕ್ ಎದುರಾಗ್ತಾ ಇದೆ. ಜಸ್ಟ್ ಚಂಡೀಗಢದಲ್ಲಿ ಮಾತ್ರ ಕನ್ನಡಿಗ ಪ್ರಯಾಣಿಕರ ಪರದಾಟ ಅಲ್ಲ, ಬೆಂಗಳೂರಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಫ್ಲೈಟ್ಗಳು ಎಲ್ಲಿ ಇರುವಂತಹ ಪ್ರಯಾಣಿಕರೇ ಆಗಿರಲಿ ಬುಕ್ ಮಾಡಿದ್ರು ಕೂಡ ನಿಮಗೆ ಸರಿಯಾಗಿ ಫ್ಲೈಟ್ಗಳು ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಬಹುತೇಕ ವಿಮಾನ ನಿಲ್ದಾಣಗಳಲ್ಲಿ ಈ ರೀತಿ ಫ್ಲೈಟ್ಗಳು ಸಿಗದೆ ಪ್ರಯಾಣಿಕರು ಕಂಗಾಲಾಗಿದ್ದಾರೆ, ಪರದಾಡ್ತಿದ್ದಾರೆ. ಯಾಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ಗಳಾಗಿರುತ್ತೆ, ಬಟ್ ಬುಕ್ ಮಾಡಿದ್ರು ಕೂಡ ಫ್ಲೈಟ್ಗಳು ಸಿಗಲ್ಲ ಅಂದರೆ ಸಹಜವಾಗಿ ಬೇಸರ ಇರುತ್ತೆ. ಆ ರೀತಿ ವಾಗ್ವಾದ ಕೂಡ ಬೆಂಗಳೂರಿನಲ್ಲೂ ಆಗಿದೆ.